ಆಗ್ತಾ ಇಲ್ಲ. ಇದೆಲ್ಲವನ್ನೂ ಬ್ರೇಕ್ ಮಾಡಿದ ನಂತರ ನಮ್ಮ ರಿಪೋರ್ಟರ್ ರಮೇಶ್ ಒಬ್ಬ ವ್ಯಕ್ತಿಯ ಸಂದರ್ಶನವನ್ನು ತಗೊಂಡು ಬಂದರು. ಸುಜಾತಾ ಭಟ್ ಅವರ ಅಕ್ಕ, ವಾರಿಜಾ ಅಂತ ಅವರ ಹೆಸರು. ಈ ಸುಜಾತಾ ಭಟ್ ಬಗ್ಗೆ ನಮಗಿರುವ ಮಟೀರಿಯಲ್ ಈಗ ಎಷ್ಟು ಮಟೀರಿಯಲ್ ಇದೆ ಅಂದರೆ ಒಂದು ವಾರ ನಿರಂತರವಾಗಿ ಎಕ್ಸ್ಕ್ಲೂಸಿವ್ಗಳನ್ನು ಓಡಿಸಬಹುದಾದಷ್ಟು ಮಟೀರಿಯಲ್ ಇದೆ. ಮೊದಲನೇ ದಿವಸ ಇವತ್ತಿಂದು. ವಾರಿಜಾ ಅಂತ ಸುಜಾತಾ ಭಟ್ ಅವರ ಅಕ್ಕ, ಆಕೆಯ ಗಂಡ ಮಹಾಬಲೇಶ್ವರ ಮಧ್ಯಸ್ಥ. ಇವರ ಸಂದರ್ಶನವನ್ನು ಒಂದನ್ನು ಮಾಡ್ಕೊಂಡು ಬಂದರು. ಜಾಸ್ತಿ ಲೀಡ್ ಕೊಡಲ್ಲ, ಕೇಳಿಸ್ಕೊಳ್ಳಿ ಏನು ಹೇಳ್ತಾರೆ ಅವರು ಅಂತ. 8ರಲ್ಲಿ ಮದುವೆ ಆಗಿರುವಂಥದ್ದು. ಅಷ್ಟೊತ್ತಿಗೆ ನಿಮ್ಮ ಅಂದರೆ ಅಕ್ಕನಿಗೆ ಮದುವೆ ಆಗೋದಕ್ಕಿಂತ ಮೊದಲೇ ತಂಗಿಗೆ ಮದುವೆ ಆಗಿರಬೇಕಾಗಿತ್ತು, ಅಥವಾ ಆ ಬಗ್ಗೆ ಫ್ಯಾಮಿಲಿಯವ್ರಿಗೇನು ಗೊತ್ತಿರಲಿಲ್ವಾ? ಇಲ್ಲ, ಅದು ಮದುವೆ ಆಗಿದ್ದೇ ಸುಳ್ಳು. 83ರಲ್ಲಿ ಮದುವೆ ಆಗಲೂ ಇಲ್ಲ, ಅನನ್ಯ ಭಟ್ ಅನ್ನೋ ಹುಡುಗಿನೂ ಇಲ್ಲ, ಎಲ್ಲ ಸತ್ಯಕ್ಕೆ ದೂರವಾದ ವಿಷಯ ಇದು. ಅವರು ಕೊಟ್ಟಂಥ ದೂರಿನಲ್ಲಿ ನಾನು ಕೋಲ್ಕತ್ತಾದ CBIಯಲ್ಲಿ ಸ್ಟೆನೋ ಆಗಿ ಕೆಲಸ ಮಾಡ್ತಾ ಇದ್ದೆ ಅನ್ನುವಂಥದ್ದು. ಅಂದರೆ ಅವರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು, ಯಾವಾಗ CBIಗೆ ಕೆಲಸಕ್ಕೆ ಸೇರಿದರು, ಎಷ್ಟು ವರ್ಷ ಕೆಲಸ ಮಾಡಿದರು? ಇದು ಸರ್ ಸತ್ಯಕ್ಕೆ ದೂರವಾದ. SLC ಆದವರಿಗೆ ಸ್ಟ್ಯಾನೋ ಮಾಡಲಿಕ್ಕಾಗಲ್ಲ. ಅವಳು CID ಆಫೀಸ್ನಲ್ಲಿ ಕೆಲಸಕ್ಕಿದ್ದಂತ ಹೇಳಿದ್ದು ಸತ್ಯಕ್ಕೆ ದೂರವಾದ ವಿಷಯ ಇದು. ಅನನ್ಯ ಭಟ್ಟು ಯಾವ ವರ್ಷದಲ್ಲಿ ಹುಟ್ಟಿದ್ದು, ನೀವು ಯಾವ ವಯಸ್ಸಲ್ಲಿ ನೋಡಿದ್ರಿ, ಅಥವಾ ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಬಂತ, ಅಥವಾ ನೀವೇನಾದರೂ ಹುಡುಕೋ ಪ್ರಯತ್ನಗಳಾಯ್ತಾ? ಆ ಮಗುವನ್ನ ನೀವು ಕೊನೆ ಬಾರಿ ನೋಡಿದ್ದೆ ಅವಾಗ? ಮಗುವೂ ನೋಡಿಲ್ಲ. ಕಳೆದೋದವಾಗಿಂದ ಏನೇ ಆದರೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರೆ ಮಗು ಅಂತ ಗೊತ್ತಾಗೋದು. ಕಂಪ್ಲೇಂಟೇ ಕೊಟ್ಟಿಲ್ವಲ್ಲ ಸರ್ ಇವರಿಗೆ. ಮಕ್ಕಳಾಗಿದ್ದ ವಿಷಯ ಆಗಲಿ ಕೇಳಿದ್ರೆ ಬೇರೆ ಯಾರೋ ನಮ್ಮ ಸ್ನೇಹಿತರು ಸುಟ್ಟಾಕಿದ್ದಾರಂದು, ಇದು ಕೂಡ ಸತ್ಯಕ್ಕೆ ದೂರವಾಗಿದ್ದು. ಅಂದರೆ ಆ ಮಗು ಅಂದರೆ ಅನನ್ಯ ಭಟ್ ಫೋಟೋನಾದರೂ ನೋಡಿದಿರಿ ನೀವು ಯಾವಾಗ? ಇವರಿಗೂ ಮಕ್ಕಳಾಗಿದ್ದ ವಿಷಯನೇ ಗೊತ್ತಿಲ್ಲ ಇವರಿಗೂ. ಒಂದೇ ಯಾವುದೇ ಒಂದು ಎಜುಕೇಷನಿಗೆ ಕೆಲಸ ಸಿಕ್ಕಬೇಕಾದ್ರೆ 18 ವರ್ಷ ಆಗಿರಬೇಕು. 2003ರಲ್ಲಿ ಮಕ್ಕಳಾಗಿದೆ ಅಂತಂದರೆ ಆವಾಗ ಮಗು ಯಾವ ಇದರಲ್ಲಿ ಜನಿಸಿರಬೇಕು. ಇದು ಸತ್ಯಕ್ಕೆ ದೂರವಾದ ಸುಳ್ಳು. ಅಂದರೆ ನೀವು 88ರಲ್ಲಿ ಮದುವೆ ಆಗ್ತೀರಿ, 88ರಲ್ಲಿ ಅಂದರೆ ಅದಕ್ಕಿಂತ ಮೊದಲೇ ಅನನ್ಯ ಭಟ್ ಹುಟ್ಟಿದ್ರೆ ಮಾತ್ರ 2003ರಲ್ಲಿ MBBS ಸೇರಿಸಲಿಕ್ಕೆ ಸಾಧ್ಯ ಅನ್ನೋದು. ಅಂದರೆ 2003ರಲ್ಲಿ MBBS ಅನ್ನು ಓದಬೇಕು ಅಂದರೆ ಕನಿಷ್ಠ 18-19 ವರ್ಷ ಆಗಿರಬೇಕು. ಇದು ಹೆಂಗೆ ಸಾಧ್ಯ ಆಯಿತು ಅಂತ? ಇದು ಸತ್ಯಕ್ಕೆ ದೂರವಾದ ವಿಷಯ, ಸಾಧ್ಯನೇ ಇಲ್ಲ ಅದು. ಅನನ್ಯ ಭಟ್ ಅನ್ನೋ ಹುಡುಗಿ ಮಗಳಿದೆ ಅಂತ ನಮ್ಮ ಫ್ಯಾಮಿಲಿಯಲ್ಲಿ ಈವರೆಗೂ ಯಾರಿಗೂ ಗೊತ್ತಿಲ್ಲ. ನೀವು ನೋಡಿಲ್ಲ, ಅಥವಾ ಈ ಕಂಪ್ಲೇಂಟ್ ಬರೋದಕ್ಕಿಂತ ಮೊದಲು ಅನನ್ಯ ಭಟ್ ಅನ್ನುವ ಮಗುವಿನ ಅಥವಾ ಬಾಲಕಿಯ ವಿಚಾರದಲ್ಲಿ ಏನು ಇಲ್ಲಿ ಯಾವಾಗಲೂ ಏನು ಕೇಳಲೇ ಇಲ್ವಾ, ಮಾತಾಡಲೇ ಇಲ್ವಾ? ಫ್ಯಾಮಿಲಿಯಲ್ಲಿ ಯಾರೂ ಕೇಳೋಕ್ಕೆ ಹೋಗಿಲ್ಲ ಸರ್. ಏನು ಕೂಡ ಯಾರಿಗೂ ನಮ್ಮ ಫ್ಯಾಮಿಲಿಯಲ್ಲೇ ಗೊತ್ತಿಲ್ಲ ಸರ್. ಅವಳಿಗೆ ಮಕ್ಕಳಾಗಿದ್ದಾಗಲಿ ರಿಂಪನ್ಪೇಟೆ ಅಂತ ಮಾತ್ರ ವಿಷಯ ಗೊತ್ತಿದೆ. ಅದು ಮೊದಲಿನ ಗಂಡನ ಮಗಳು ಇವಳಿಗಾಗಿದ್ದು ಅಂತ ಯಾರಿಗೂ ಇವರಿಗೂ ಗೊತ್ತಿಲ್ಲ. 88 ಈಗ ಮತ್ತೊಂದು ವಿಷಯ, ಅವರು ನಕ್ಸಲರ ಜೊತೆ ಸಂಪರ್ಕದಲ್ಲಿದ್ದರು ಅನ್ನೋಂಥದ್ದು ಯಾರೋ ಹೇಳಿದ್ರು ಅಂತದ್ದು. ಅಂದರೆ ಆ ಮಾಹಿತಿಯನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳುವಂಥದ್ದಾಗಲಿ, ಯಾರ ಜೊತೆ ಇದ್ದರು, ಎಲ್ಲಿದ್ದರು, ಆ ಪ್ರಯತ್ನಗಳೇನಾದರೂ ಆಯಿತಾ ನಿಮ್ಮಿಂದಾಗಲಿ ಅಥವಾ ಅವ್ರ ಫ್ಯಾಮಿಲಿಯಿಂದಾಗಲಿ? ಇಲ್ಲ, ನಮಗೆ ಫೋನ್ ನಂಬರ್ ಇಲ್ಲ, ಯಾರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ ಸರ್. ಬಿಟ್ಟು ಫ್ಯಾಮ್ಲಿಯಿಂದ ದೂರ ಮಾಡಿಬಿಟ್ಟಿದ್ದಾರೆ. ಎಲ್ಲಿದ್ದಾಳೆ ಏನು ಮಾಡ್ಕೊಂಡಿಲ್ಲ ಗೊತ್ತಿಲ್ಲ. ಆದರೂ ಕೊನೆಗೆ ಯಾರೋ ಒಬ್ಬರು ನಮ್ಮ ಫ್ರೆಂಡ್ ಹೇಳಿದ್ರು, ನಿಮ್ಮ ನಾದಿನಿ ಇದು ಕಳಸದಲ್ಲಿ ನಕ್ಸಲೆ ಜೊತೆಗೆ ಸಂಪರ್ಕದಲ್ಲಿದ್ದಾಳೆ ಅಂತ ಹೇಳಿದ್ರು. ಅದು ನನಗೆ ಗೊತ್ತಿಲ್ಲ ವಿಷಯ. ಆಮೇಲಿಂದ ನಮ್ಮ ಸಂಪರ್ಕಕ್ಕೆ ಇಲ್ಲ. ಅಂದರೆ ಇಡೀ ಫ್ಯಾಮಿಲಿಯಿಂದ ಸಂಪೂರ್ಣ ಸಂಪರ್ಕ ಕಡಿತ ಆಗಿತ್ತು. ಕಡಿತಂದ್ರೆ ಒಂದು ಟೈಮಲ್ಲಿ ನಕ್ಸಲರ ಜೊತೆ ತೀರೋಗಿದ್ದರನ್ನು ಕೂಡ ಪ್ರಮೇಯ ಬಂದಿತ್ತು. ಇಲ್ಲ, ಯಾರಿಗೂ ಕಾಣಿಸ್ತಾ ಇಲ್ವಲ್ಲ. ಈಗ ಇತ್ತೀಚೆಗೆ 1 ವರ್ಷದಿಂದ TV ನಲ್ಲಿ ಬಂದವಾಗ ಯೂಟ್ಯೂಬಲ್ಲಿ ಒಂದು ಸರಿ ನೋಡಿದ್ದು. ನಮ್ಮ ಮಿಸ್ಸಸ್ಸಿಗೆ, ನೋಡು ನಿನ್ನ ತಂಗಿ ಹಿಂಗೆ ಬರ್ತಾ ಇದ್ದಾಳೆ, ಫೋಟೋ ಸುಳ್ಳು ಸತ್ತೋಗಿ ಆಯ್ತು ಅಂದರು. ಈಗ ಧರ್ಮಸ್ಥಳದ ಯಾರೋ ಒಂದು ಗ್ಯಾಂಗ್ ಜೊತೆಗೆ ಸೇರಿಕೊಂಡು ದೇವರಿಗೆ ಕೆಟ್ಟ ಹೆಸರು ತರಲಿಕ್ಕೆ ಮಾಡ್ತಾಯಿದ್ದಾಳೆ. ಅಣ್ಣಪ್ಪ ದೇವರನ್ನೇ ನೋಡಿಕೊಂಡು ಅವಳಿಗೆ ಶಿಕ್ಷೆ ಕೊಡ್ತಾರೆ. 100ಕ್ಕೆ 100 ಸತ್ಯ ಇದೆ. ಸುಜಾತಾ ಭಟ್ ಅವರ ಮನೆಯಲ್ಲಿ ನೀವು ಮದುವೆ ಆದವರು, ಅವರ ಸಹೋದರಿಯನ್ನು, ಆ ಇಡೀ ಕುಟುಂಬ ಎಲ್ಲಿ, ಯಾವ ಊರಲ್ಲಿ ವಾಸವಾಗಿರೋದು, ಆ ಕುಟುಂಬದ ಎಷ್ಟು ಜನ, ಆ ಕುಟುಂಬದ ಬಗ್ಗೆ ಹೇಳೋದಾದರೆ? ಕುಟುಂಬ ಪರಿಕಾರ ಮನೆ ಅಂತ ಪರ್ಕಳದ ಹತ್ರ ಅವ್ರದ್ದು ಮನೆ. ಅವರಿಗೆ 3 ಹೆಣ್ಣು 2 ಗಂಡು. ಇವಳು ಕೊನೆಯವಳು, ಸುಜಾತ ಅನ್ನೋಳು ಕೊನೆಯವಳು. ಅವ್ರ ಮನೆಯಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಯಾರೂ ಆಗೋದಿಲ್ಲ. ತಮ್ಮಂದ್ರೆಲ್ಲ ಯಾರೇ ಭಾವ ಮನೆಗೆ ಸೇರಿಸ್ಬೇಡಿ, ಬಂದರೆ ಕಾಲು ಮುರಿದು ಹಾಕಿ, ನಮ್ಮ ಫ್ಯಾಮಿಲಿಯ ಮರ್ಯಾದೆ ತೆಗೆದಿದ್ದಾಳೆ, ಅದರಿಂದ ಏನು ಸೇರಿಸ್ಬೇಡಿ ಅಂದರು.
ಸುಜಾತಾ ಭಟ್ ಅವರ ಹುಟ್ಟೂರು ಅಥವಾ ಅವರ ತಮ್ಮ ಅವ್ರ ಜೊತೆ ಏನಾದರೂ ಮಾತಾಡಿದ್ರ ಇಷ್ಟೆಲ್ಲ ಆದ ನಂತರ ಮುಂದೆ ಏನು ಮಾಡಬೇಕು, ಸಪೋರ್ಟಿಗೆ ನಿಲ್ಲಬೇಕಾ ಅಥವಾ ಮುಂದೆ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ತವರು ಮನೆ, ನಿಮ್ಮ ಹೆಂಡತಿಯ ತವರು ಮನೆ ಜೊತೆ ಏನಾದರೂ ಮಾತಾಡಿದ್ರ ಯಾವಾಗಲಾದರೂ? ಮತ್ತೆ ನಿಮ್ಮ ಹೆಂಡತಿ ಏನು ಹೇಳ್ತಾರೆ ತನ್ನ ಸಹೋದರನೇ ಈ ಥರ ಬಂದು ದೊಡ್ಡ ಕಂಪ್ಲೇಂಟ್ ಕೊಟ್ಟಾಗ? ತವ್ರ ಮನೆಯೇ ಇಲ್ಲ ಸರ್, ಎಲ್ಲ ಅದೆಲ್ಲ ಮಾರಾಟ ಆಗೋಗಿ ಯಾರು ಇಲ್ಲ. ಅವರಿಗೆಲ್ಲ ಒಬ್ಬ ಬಾಂಬೆಯಲ್ಲಿದ್ದಾರೆ, ಒಬ್ಬರು ಬೆಂಗಳೂರು ಉಡುಪಿಯಲ್ಲಿದ್ದಾರೆ, ಯಾರು ಮನೆಗೆ ಸೇರಿಸಲ್ಲ. ಅವಳು ಮೊದಲಿಂದ ಚಿಕ್ಕ ವಯಸ್ಸಿನಿಂದ ಕೆಟ್ಟ ಅಭ್ಯಾಸ ಇರೋದ್ರಿಂದ ಅವಳನ್ನು ಎಲ್ಲರೂ ಮನೆ ಸಂಸಾರದಿಂದ ದೂರ ಮಾಡಿದ್ದಾರೆ ಅವಳನ್ನು. ಆಯಿತು, 2003 ನಂತರ ಅವರು ಮತ್ತೆ ಎಲ್ಲೂ ದೂರು ಕೊಡಲ್ಲ, ಏನೂ ಆಗಲ್ಲ, ಈಗ ಅವ್ರು ಪ್ರತ್ಯಕ್ಷ ಆಗಿರುವಂಥದ್ದು. ಅಟ್ಲೀಸ್ಟ್ ಈ ಘಟನೆ ಈಗೇನು ಅನಾಮಿಕ ಬಂದ ನಂತರ ದೂರು ಕೊಡ್ತಿದಾರಲ್ಲ, ಈ ಮಧ್ಯೆ ಅವ್ರು ಎಲ್ಲಿದ್ದರು, ಏನು ಮಾಡ್ತಾ ಇದ್ರು, ಅದನ್ನಾದ್ರೂ ತಿಳ್ಕೊಳ್ಳೋ ಪ್ರಯತ್ನಗಳು ಮಾಡಿದ್ದೀರಾ? ಕಾಂಟ್ಯಾಕ್ಟ್ ನಂಬರೇ ಇಲ್ವಲ್ಲ ಸರ್. ಅದು ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಏನೋ ಇದು ಮಾಡ್ಬೋದು. ಯಾಕೆ ಈ ಧರ್ಮಸ್ಥಳದ ದೇವರ ಹೆಸರು ಹಾಳು ಮಾಡೋಕ್ಕೆ ಹೋಗ್ತೀಯ, ನಿನಗೆ ಅಣ್ಣಪ್ಪ ಶಿಕ್ಷೆ ಕೊಡ್ತೇನೆ ಅಂತ ಹೇಳ್ಬೋದು. ಎಲ್ಲಿದ್ದಾಳೆ ಅಂದರೆ ಎಲ್ಲಿ ವಾಸವಾಗಿದ್ದಾಳೆ ಅಂತ ವಿಷಯನೂ ಗೊತ್ತಿಲ್ಲ ಸರ್. ಈಗ ಒಂದು ವೇಳೆ ಅವ್ರು ಕೊಟ್ಟರಂಥ ದೂರ ಏನಿದೆ ಅದು ಸತ್ಯ ಅನ್ನುವಂಥದ್ದು ತನಿಖೆಯಲ್ಲಿ ಆಗುವ ತನಕ ಆ ನಂಬಿಕೆ ಇರ್ತದೆ. ಒಂದು ವೇಳೆ ತನಿಖೆ ಮುಕ್ತಾಯ ಆದ ನಂತರ ಒಂದು ವೇಳೆ ಸುಳ್ಳು ಅನ್ನುವಂಥದ್ದಾದರೆ ಅವ್ರ ವಿರುದ್ಧ ಏನು ಕ್ರಮ ಆಗಬೇಕು ಅನ್ನುವಂಥದ್ದು ನೀವು ಆಗ್ರಹಿಸ್ತೀರಿ? ಸರ್, ಅಲ್ಲಿ ಧರ್ಮಸ್ಥಳದ ಪೊಲೀಸ್ನವರು ಈ ಪೂರ್ತಿಯಾಗಿ ಅವಳನ್ನು ವಶಕ್ಕೆ ತಗೊಂಡು ಪೂರ್ತಿ ಎಲ್ಲ ಮೇಲಿಂದ ಕೆಳಗಡೆಯವರಿಗೆ ಏನೇನು ಮಾಡಿದ್ದಾಳೆ, ಎಲ್ಲಿದ್ದಾಳೆ, ಕಲ್ಕತ್ತಲ್ಲಿ ಇದ್ದದ್ದು ಹೌದಾ ಅಥವಾ ಬೇರೆ ಏನಾದ್ರು ವ್ಯವಹಾರ ಮಾಡ್ಕೊಂಡಿದ್ದಾರಾ, ಯಾರು ಹಿಂದ್ಗಡೆ ಸಪೋರ್ಟ್ ಇದೆ ಅಂದ್ಬಿಟ್ಟು ಪೊಲೀಸ್ನವ್ರು ಕೂಡಲೇ ಕಸ್ಟಡಿ ತೊಗೊಂಡ್ರು ತುಂಬ ಒಳ್ಳೇದು, ಎಲ್ಲ ಬಾಯಿ ಬಿಡ್ತಾರೆ. ಈ ಕೇಸ್ನ ಮುಂದುವರಿಸಬೇಕು ಅನ್ನೋದು ಅಟಕ್ ಬಿದ್ದಿದ್ದಾರೆ ಸುಜಾತಾ ಭಟ್ ಅವರು, ಅವ್ರಿಗೆ ಏನು ಹೇಳ್ತೀರಿ? ಈಗ ಟಿ ವಿ ಮಾಧ್ಯಮದಲ್ಲೇ ಎಲ್ಲ ಬಂದಿದೆಯಲ್ಲ ಸರ್, 16 ಗುಂಡಿಯೂ ಸಿಕ್ಕಿಲ್ಲ, ಇವಳದು ದಾಖಲಾತಿ ಸುಳ್ಳು, ಇಷ್ಟೊಂದು ನಡೀತಾ ಇದ್ರು ಅವಳಿಗೆ ಹಿಂದಿದ್ದು ಸಪೋರ್ಟ್ ಕೊಡೋದ್ರಿಂದ ಅವಳು ಏನು ಮಾಡ್ತಾಳೆ, ದೇವರೇ ಶಿಕ್ಷೆ ಕೊಡಬೇಕು ಅವಳಿಗೆ. ಯಾರು ಸಪೋರ್ಟ್ ಇದ್ದಾರೆ ಅವ್ರಿಗೆ? ಯಾರು ಸಪೋರ್ಟ್ ಇದೆ ಅಂತ ಅನ್ಸುತ್ತೆ ನಿಮಗೆ? ಸಪೋರ್ಟು ನನಗೆ ಅದ್ರದ್ದು ಅಷ್ಟೊಂದು ವಿಷಯ ಗೊತ್ತಿಲ್ಲ, ಅಂತೂ ಸಪೋರ್ಟ್ ಕೊಟ್ಟೆ ಅವಳು ಇದು ಮಾಡೋದು. ನೀವು ಸುವರ್ಣ ನ್ಯೂಸ್ ಮೂಲಕ ಸುಜಾತಾ ಭಟ್ಗೆ ಏನಾದರೂ ಹೇಳಬೇಕು, ನೀವು ಮಾಡ್ತಾ ಇರುವಂಥದ್ದು ಸರಿನಾ ತಪ್ಪಾ, ಅಥವಾ ಅವ್ರಿಗೇನಾದರೂ ನೇರವಾಗಿ ಹೇಳುವಂಥದ್ದಿದ್ರೆ ಏನು ಹೇಳ್ತೀರಿ? ನೋಡಮ್ಮ, ನೀವು ಆ ವಿಷಯಕ್ಕೆ ದೇವರ ವಿಷಯಕ್ಕೆ ಹೋಗಬಾರ್ದು. ನಿಮ್ಮ ತಂದೆ ತಾಯಿ ಎಲ್ಲ ಧರ್ಮಸ್ಥಳ ಮಂಜುನಾಥನ ನಂಬುದವರು, ಯಾವುದೇ ಕಾರಣಕ್ಕೂ ನೀನೇನೇ ಇದ್ರೂ ಕೇಸ್ ವಾಪಸ್ ತಗೊಂಡು ಸುಮ್ಮನೆ ನಿನ್ನ ಪಾಡಿಗೆ ನೀನಿರೋ, ದೇವರು ನಿನಗೆ ಎಲ್ಲರೂ ದಾರಿ ತೋರಿಸ್ತೇನೆ, ಇಷ್ಟು ಮಾತ್ರ ಹೇಳಬೇಡಲೆ ಸುಜಾತ ನಿನಗೆ, ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.